ಒಂದು ಪ್ರಾಚೀನ ಗ್ರಂಥ ಇವತ್ತಿನ ಆಧುನಿಕ ಕಾರ್ಪೊರೇಟ್ ಪ್ರಪಂಚದ ಒಂದು ದೊಡ್ಡ ಸಮಸ್ಯೆಗೆ ಉತ್ತರ ಕೊಡಬಲ್ಲದು ಅಂದ್ರೆ ಹೌದು, ಈ ವಿಶ್ಲೇಷಣೆಯಲ್ಲಿ ನಾವಿದನ್ನೇ ನೋಡಕ್ಕೊಟ್ಟಿರೋದು. ಸರಿ, ಮೊದಲನೇದಾಗಿ ಒಂದು ವಿಷಯವನ್ನ ಸ್ಪಷ್ಟಪಡಿಸ್ಬಿಡೋಣ. ನಾವಿಲ್ಲಿ ಮಾತಾಡ್ತಾ ಇರೋದು ಕೇವಲ ಒಳ್ಳೆತನದ ಬಗ್ಗೆ ಅಥವಾ ಸಾಮಾಜಿಕ ಜವಾಬ್ದಾರಿಯ ಬಗ್ಗೆ ಅಲ್ಲ. ಇದು ಪಕ್ಕಾ ಬಿಸ್ನೆಸ್ ಸ್ಟ್ರಾಟಜಿ. ಸ್ಪರ್ಧೆಯಲ್ಲಿ ಮುಂದೆ ಇರೋಕೆ ಇದೊಂದು ಪ್ರಬಲವಾದ ದಾರಿ. ಕೇಳೋಕೆ ಸ್ವಲ್ಪ ಆಶ್ಚರ್ಯ ಅನ್ಸುತ್ತೆ ಅಲ್ವಾ? ಆದ್ರೆ ಭಗವದ್ಗೀತೆಯ ತತ್ವಗಳು ಈ ಎಐ ಯುಗದಲ್ಲಿ ಅತ್ಯಂತ ಬೆಲೆಬಾಳುವ ಪ್ರತಿಭೆಯನ್ನ ಗುರುತಿಸಿ ಬಳಸ್ಕೊಳ್ಳೋಕೆ ಒಂದು ನಿಖರವಾದ ನೀಲನಕ್ಷೆಯನ್ನ ಕೊಡುತ್ತೆ. ಸರಿ, ಹಾಗಿದ್ರೆ ನಮ್ಮ ಈ ಚರ್ಚೆ ಹೇಗೆ ಸಾಗುತ್ತೆ ಅಂತ ನೋಡೋಣ. 5 ಮುಖ್ಯ ಭಾಗಗಳಿರುತ್ತೆ. ಪ್ರಾಚೀನ ಜ್ಞಾನದಿಂದ ಹಿಡಿದು ಅದನ್ನ ಇವತ್ತಿನ ದಿನಗಳಲ್ಲಿ ಹೇಗೆ ಕಾರ್ಯರೂಪಕ್ಕೆ ತರಬಹುದು ಅನ್ನೋವರೆಗೂ ಎಲ್ಲವನ್ನೂ ನೋಡೋಣ. ಹಾಗಿದ್ರೆ ಶುರು ಮಾಡೋಣ. ನಮ್ಮ ಮೊದಲ ಭಾಗ ನೋಡಿ, ಕೆಲಸದ ಜಗತ್ತಿನಲ್ಲಿ ಒಂದು ದೊಡ್ಡ ಮೂಲಭೂತ ಬದಲಾವಣೆ ಆಗ್ತಿದೆ. ಇವತ್ತಿನ ಲೀಡರ್ಗಳಿಗೆ ಇದನ್ನ ಅರ್ಥ ಮಾಡಿಕೊಳ್ಳೋದು ತುಂಬಾ ಮುಖ್ಯ. ಏನಿದು ಅಂದ್ರೆ, ಸರಳವಾಗಿ ಹೇಳೋದಾದ್ರೆ, ಇಲ್ಲಿವರೆಗೂ ಕಲ್ಚರಲ್ ಫಿಟ್ ಅನ್ನೋ ಪದವನ್ನ ತುಂಬಾ ಕೇಳ್ತಿದ್ವಿ. ಅಂದ್ರೆ ಕಂಪನಿಯ ಸಂಸ್ಕೃತಿಗೆ ಒಬ್ಬ ವ್ಯಕ್ತಿ ಎಷ್ಟೋ ಹೊಂದಿಕೊಳ್ತಾನೆ ಅಂತ. ಆದ್ರೆ ಈಗ ಆ ಯೋಚನೆ ಬದಲಾಗ್ತಿದೆ. ಎಲ್ಲರನ್ನೂ ಒಂದೇ ಅಚ್ಚಿಗೆ ಹಾಕೋ ಬದಲು ಪ್ರತಿಯೊಬ್ಬರ ವಿಶಿಷ್ಟ ಸಾಮರ್ಥ್ಯಕ್ಕೆ ಬೆಲೆ ಕೊಡುವಂತ ಒಂದು ವ್ಯವಸ್ಥೆಯತ್ತ ನಾವು ಹೋಗ್ತಿದ್ದೀವಿ. ಇಲ್ಲಿ ಗೀತೆಯ ರೂಪಕ ಎಷ್ಟು ಅದ್ಭುತವಾಗಿ ಹೊಂದ್ಕೊಳ್ಳುತ್ತೆ ನೋಡಿ. ನ್ಯೂರೋಡೈವರ್ಜೆಂಟ್ ಉದ್ಯೋಗಿಗಳು ಎದುರಿಸೋ ಸವಾಲು ಅವರ ಸಾಮರ್ಥ್ಯದ ಕೊರತೆಯಲ್ಲ, ಬದಲಿಗೆ ಈಗಿರೋ ಸಿಸ್ಟಮ್ ಅವರ ಮೇಲೆ ಅನಗತ್ಯವಾದ ಮಾನಸಿಕ ಒತ್ತಡವನ್ನ ಹಾಕ್ತಿದೆ. ಅಂದ್ರೆ ಸಮಸ್ಯೆ ವ್ಯಕ್ತಿಯಲ್ಲಿಲ್ಲ, ವ್ಯವಸ್ಥೆಯಲ್ಲಿದೆ. ನಾವು ವ್ಯವಸ್ಥೆಯ ವಿನ್ಯಾಸದ ಬಗ್ಗೆ ಮಾತಾಡಿದ್ವಿ. ಆದರೆ ಇದು ಬರೀ ಫಿಲಾಸಫಿನಾ ಅಥವಾ ಇದಕ್ಕೆ ನಿಜವಾದ ಬಿಸ್ನೆಸ್ ಕಾರಣ ಇದೆಯಾ? ಅಂಕಿಅಂಶಗಳು ಏನೇ ಹೇಳುತ್ತೆ ನೋಡೋಣ ಬನ್ನಿ. ನೋಡಿ, ಎಐ ಬಂದಮೇ ಎಡಗಡೆ ಇರೋ ಈ ಕೆಲಸಗಳೆಲ್ಲ ಅಂದ್ರೆ ರೆಗ್ಯುಲರ್ ಕೆಲಸಗಳು, ಡೇಟಾ ಪ್ರಾಸೆಸಿಂಗ್, ಇದೆಲ್ಲ ಆಟೋಮೇಟ್ ಆಗ್ತಿದೆ. ಹಾಗಾದ್ರೆ ಮನುಷ್ಯರಿಗೆ ಇನ್ನೂ ಉಳಿದಿರೋ ಮಹತ್ವದ ಕೆಲಸಗಳು ಯಾವುದು? ಅದು ಬಲಗಡೆ ಇರೋದು. ಅಂದ್ರೆ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಸಾಲ್ವಿಂಗ್, ಹೊಸ ರೀತಿಯ ಯೋಚನೆ, ನೈತಿಕ ನಿರ್ಧಾರಗಳು, ಇವೆಲ್ಲ ಮಷೀನ್ಗಳು ಮಾಡಕ್ಕಾಗಲ್ಲ. ನ್ಯೂರೋಡೈವರ್ಜೆಂಟ್ ಅಂದ್ರೆ ಅವರ ಮೆದುಳು ಬೇರೆ ರೀತಿ ಕೆಲಸ ಮಾಡುತ್ತೆ. ಅವರು ಜಗತ್ತನ್ನು ವಿಭಿನ್ನವಾಗಿ ನೋಡ್ತಾರೆ. ಈಗ ಗಮನಿಸಿ, ಹಿಂದಿನ ಸ್ಲೈಡ್ನಲ್ಲಿ ನೋಡಿದ ಆ ಮೌಲ್ಯಯುತ ಕೌಶಲ್ಯಗಳಿಗೂ ನ್ಯೂರೋಡೈವರ್ಜೆಂಟ್ ವ್ಯಕ್ತಿಗಳಲ್ಲಿ ಹೆಚ್ಚಾಗಿ ಕಂಡುಬರೋ ಸಾಮರ್ಥ್ಯಗಳಿಗೂ ನೇರವಾದ ಸಂಬಂಧವಿದೆ. ಇದು ಕಾಕತಾಳೀಯ ಅಲ್ಲ, ಇದೊಂದು ದೊಡ್ಡ ಅವಕಾಶ. ಈ ಸಂಖ್ಯೆ ನೋಡಿ, ಸುಮ್ಮನೆ ಅಲ್ಲ, ಬರೋಬ್ಬರಿ 92% ಹೆಚ್ಚು ಪ್ರೊಡಕ್ಟಿವ್. ಇದು ಸಣ್ಣಪುಟ್ಟ ಬದಲಾವಣೆ ಅಲ್ಲ, ಇದು ಇಡೀ ಆಟವನ್ನೇ ಬದಲಿಸೋ ಅಂಕಿಅಂಶ. ಇದು ಕೇವಲ ಒಂದೇ ಒಂದು ಕಂಪನಿಯ ಕಥೆ ಅಲ್ಲ. SAP, JP Morgan, ಮೈಕ್ರೋಸಾಫ್ಟ್, ಈ ದೊಡ್ಡ ಕಂಪನಿಗಳೆಲ್ಲ ಈಗಾಗಲೇ ಇದರ ಲಾಭ ಪಡೀತಿದ್ದಾರೆ. ಇನ್ನೋವೇಷನ್ ಜಾಸ್ತಿಯಾಗಿದೆ, ಪ್ರೊಡಕ್ಟಿವಿಟಿ ಹೆಚ್ಚಾಗಿದೆ, ಜನ ಕೆಲಸ ಬಿಟ್ಟು ಹೋಗೋದು ಕೂಡ ಕಡಿಮೆ ಆಗಿದೆ. ಇದು ದಾನ ಅಲ್ಲ, ಇದು ಒಂದು ಸಾಬೀತಾದ ಬಿಸ್ನೆಸ್ ಸ್ಟ್ರಾಟಜಿ. ಸರಿ, ಈಗ ನಮ್ಮ ವಿಶ್ಲೇಷಣೆಯ ಹೃದಯ ಭಾಗಕ್ಕೆ ಬರೋಣ. ನ್ಯೂರೋ ಇನ್ಕ್ಲೂಷನ್ ಒಂದು ಸ್ಟ್ರಾಟಜಿ ಅಂತ ನೋಡಿದ್ವಿ. ಹಾಗಾದ್ರೆ ಗೀತೆಯ ಜ್ಞಾನವನ್ನ ಒಂದು ಫ್ರೇಮ್ ವರ್ಕ್ ಆಗಿ, ಅಂದ್ರೆ ಒಂದು ಚೌಕಟ್ಟಾಗಿ ಹೇಗೆ ಬಳಸಬಹುದು ಅದನ್ನೇ ಈಗ ನೋಡೋಣ. ಮೊದಲನೇ ಸ್ತಂಭ ಧರ್ಮ. ಇಲ್ಲಿ ಧರ್ಮ ಅಂದ್ರೆ ಕೇವಲ ಸರಿ ತಪ್ಪು ಅಂತಲ್ಲ, ಬದಲಿಗೆ ಪ್ರತಿಯೊಬ್ಬರ ಸಹಜ ಸ್ವಭಾವ, ಅವರ ಹುಟ್ಟುಗುಣ. ಇದನ್ನ ಬಿಸ್ನೆಸ್ ಜಗತ್ತಲ್ಲಿ ರೋಲ್ ಅಲೈನ್ಮೆಂಟ್ ಅಂತ ಹೇಳ್ಬೋದು. ಅಂದ್ರೆ ಜನರನ್ನ ಒಂದೇ ಅಚ್ಚಿಗೆ ಹಾಕೋಕೆ ಪ್ರಯತ್ನಿಸೋ ಬದಲು ಅವರವರ ಸಹಜ ಸಾಮರ್ಥ್ಯಕ್ಕೆ ತಕ್ಕಂತೆ ಕೆಲಸವನ್ನೇ ವಿನ್ಯಾಸ ಮಾಡೋದು. ಎರಡನೇ ಸ್ತಂಭ ಕರ್ಮಯೋಗ. ಅಂದ್ರೆ ಫಲಿತಾಂಶ ಅಥವಾ ರಿವಾರ್ಡ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ದೆ ಮಾಡುವ ಕೆಲಸದ ಪ್ರಕ್ರಿಯೆ ಮೇಲೆ ಸಂಪೂರ್ಣವಾಗಿ ಗಮನ ಇಡೋದು. ಇದು ಆಫೀಸ್ ಪಾಲಿಟಿಕ್ಸ್ಗೆ ದೊಡ್ಡ ಮದ್ದು. ಇಲ್ಲಿ ಯಾರು ಚೆನ್ನಾಗಿ ಮಾತಾಡ್ತಾರೆ, ಯಾರಿಗೆ ಹೆಚ್ಚು ಪ್ರಭಾವ ಇದೆ ಅನ್ನೋದಕ್ಕಿಂತ ಯಾರು ನಿಜವಾಗ್ಲೂ ಕೆಲಸ ಮಾಡ್ತಾರೆ, ಯಾರು ಒಳ್ಳೆ ರಿಸಲ್ಟ್ ಕೊಡ್ತಾರೆ ಅನ್ನೋದಕ್ಕೆ ಬೆಲೆ ಸಿಗುತ್ತೆ. ಮೂರನೇ ಸ್ತಂಭ ಆತ್ಮಜ್ಞಾನ, ಅಂದ್ರೆ ಸೆಲ್ಫ್ ಅವೇರ್ನೆಸ್. ತಮ್ಮದೇ ಸಾಮರ್ಥ್ಯ, ದೌರ್ಬಲ್ಯ ಮತ್ತೆ ತಮ್ಗೆ ಯಾವ ವಾತಾವರಣದಲ್ಲಿ ಚೆನ್ನಾಗಿ ಕೆಲಸ ಮಾಡೋಕ್ ಆಗತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಕಂಪನಿಗಳು ಇದನ್ನ ಹೇಗೆ ಪ್ರೋತ್ಸಾಹಿಸ್ಬೋದು? ತಮ್ಮ ಉದ್ಯೋಗಿಗಳಿಗೆ ತಮ್ಮದೇ ಆದ ವರ್ಕಿಂಗ್ ಸ್ಟೈಲ್, ಎನರ್ಜಿ ಸೈಕಲ್ಸ್ ಇವೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಬೇಕಾದ ಟೂಲ್ಸ್ ಮತ್ತೆ ಕೋಚಿಂಗ್ ಕೊಡೋದ್ರಿಂದ. ಮತ್ತು ಕೊನೆಯದಾಗಿ 4ನೇ ಸ್ತಂಭ ಲೋಕಸಂಗ್ರಹ. ಇದರರ್ಥ ಎಲ್ಲರ ಒಳಿತಿಗಾಗಿ ಕೆಲಸ ಮಾಡೋದು. ಇಲ್ಲಿ ಲೀಡರ್ಶಿಪ್ ಅಂದ್ರೆ ಕೇವಲ ಮ್ಯಾನೇಜ್ಮೆಂಟ್ ಅಲ್ಲ, ಬದಲಾಗಿ ಪ್ರತಿಯೊಬ್ಬರೂ ತಮ್ಮ ಬೆಸ್ಟ್ ಕೊಡೋಕೆ ಸಾಧ್ಯವಾಗೋ ಹಾಗೆ ಒಂದು ಅದ್ಭುತ ವಾತಾವರಣವನ್ನೇ ಸೃಷ್ಟಿಸೋದು. ಸರಿ,
ಈ 4 ಸ್ತಂಭಗಳ ಚೌಕಟ್ಟು ಕೇಳೋಕ್ ಚೆನ್ನಾಗಿದೆ, ಆದರೆ ಇದನ್ನ ನಿಜವಾಗ್ಲೂ ಜಾರಿಗೆ ತರೋದು ಹೇಗೆ? ಈಗ ಏನು ಅನ್ನೋದರಿಂದ ಹೇಗೆ ಅನ್ನೋದರ ಕಡೆಗೆ ಹೋಗೋಣ. ಇಲ್ಲಿ 4 ಸರಳ ಹಂತಗಳಿವೆ. ಮೊದಲನೇದಾಗಿ ಆಡಿಟ್ ಮಾಡಿ, ಅಂದ್ರೆ ಸದ್ಯದ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿ. ಎರಡನೇದಾಗಿ ಒಂದು ಸಣ್ಣ ಪೈಲಟ್ ಪ್ರಾಜೆಕ್ಟ್ ಶುರು ಮಾಡಿ, ಅದು ಯಶಸ್ವಿಯಾದರೆ 3ನೇ ಹಂತದಲ್ಲಿ ಅದನ್ನು ವಿಸ್ತರಿಸಿ, ಮತ್ತು ಕೊನೆಯದಾಗಿ ಇದನ್ನ ಕಂಪನಿಯ ಮೌಲ್ಯಗಳಲ್ಲೇ ಸೇರಿಸ್ಬಿಡಿ. ಈಗ ನಮ್ಮ ಅಂತಿಮ ಭಾಗಕ್ಕೆ ಬಂದಿದ್ದೀವಿ. ಈ ಮಾರ್ಗಸೂಚಿ ನಿಜಕ್ಕೂ ಒಂದು ದೊಡ್ಡ ಬದಲಾವಣೆಯ ಸೂಚನೆ. ಇವತ್ತು ಸಂಸ್ಥೆಗಳ ಮುಂದೆ 2 ದಾರಿಗಳಿವೆ. ಒಂದು ಎಡಗಡೆ ಇರೋದು, ಹಳೆಯ ದಾರಿ, ನಮ್ಮ ಸಿಸ್ಟಮ್ಗೆ ಹೊಂದ್ಕೋ ಅಂತ ಕೇಳೋದು. ಇನ್ನೊಂದು ಬಲಗಡೆ ಇರೋದು, ಹೊಸ ದಾರಿ, ನಿನ್ನ ವಿಶಿಷ್ಟ ಸಾಮರ್ಥ್ಯ ನಮ್ಮ ಸಿಸ್ಟಮ್ಗೆ ಎಲ್ಲಿ ಮೌಲ್ಯ ತರುತ್ತೆ ಅಂತ ಕೇಳೋದು. ಇದು ಕಲ್ಚರಲ್ ಫಿಟ್ ಅಲ್ಲ, ಇದು ಕಾಗ್ನಿಟಿವ್ ಫಿಟ್. ಹಾಗಿದ್ರೆ ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಾವು ಕೇಳಬೇಕಾದ ಪ್ರಶ್ನೆ ಇದು: ಒಂದು ಸಂಸ್ಥೆಯು ಕೇವಲ ನಿಯಮಗಳ ಪಾಲನೆಗಾಗಿ ವಿನ್ಯಾಸಗೊಂಡಿದೆಯಾ, ಅಥವಾ ಪ್ರತಿಯೊಬ್ಬರ ವಿಶಿಷ್ಟ ಕೊಡುಗೆಯನ್ನು ಹೊರತರಲು ಪ್ರಜ್ಞಾಪೂರ್ವಕವಾಗಿ ವಿನ್ಯಾಸಗೊಂಡಿದೆಯಾ? ಈ ಪ್ರಶ್ನೆಯ ಉತ್ತರ ಕೇವಲ ಒಂದು ಸಂಸ್ಥೆಯ ಯಶಸ್ಸನ್ನಲ್ಲ, ಕೆಲಸದ ಭವಿಷ್ಯವನ್ನೇ ನಿರ್ಧರಿಸುತ್ತೆ.